ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ವರ್ಗಮೂಲಗಳು ಮತ್ತು ಘನಮೂಲಗಳು ಇದರ ಒಂದು ಮುಂದಿನ ಭಾಗವನ್ನು ಚರ್ಚೆ ಮಾಡೋಣ. ಸೊ ಅದರಲ್ಲಿ ಮೊದಲನೆಯ ಪ್ರಶ್ನೆ ಈ ರೀತಿದೆ: 6, 9, 15ರಿಂದ ಭಾಗವಾಗುವಂತಹ ಕನಿಷ್ಠ ವರ್ಗ ಸಂಖ್ಯೆ ಯಾವುದು ಅಂತ ಕೇಳಿದರೆ, ಸೊ ಇದನ್ನು ಯಾವ ರೀತಿ ಮಾಡೋಕ್ಕಪ್ಪ ಅಂತಂದರೆ ಬರುವಂಥ ಒಂದು ವರ್ಗ ಸಂಖ್ಯೆ ಏನಪ್ಪ ಅಂದರೆ ಈ ಒಂದು 3 ಅಂಕಿಗಳಿಂದ ಏನಪ್ಪ ಅನ್ನೋದು ಭಾಗ ಹೋಗ್ಬೇಕಂತ ಅರ್ಥ. ಸೊ ನಾವು ಇದನ್ನು ಈ 3 ಸಂಖ್ಯೆಗಳ ಒಂದು ಲಸವನ್ನು ತೆಗೆದುಕೊಳ್ಳೋಣ ಫಸ್ಟು. ಸೊ ನಿಮಗೆಲ್ಲ ಗೊತ್ತಿದೆ ಲಸವನ್ನು ತೆಗೆಯೋದು. ಸೊ 2 3 9 9, 15 15. ನೆಕ್ಸ್ಟ್ 3ರಿಂದ ಭಾಗಿಸೋಣ. 3 1 3 3 3 5. ತದನಂತರ 1 1 3 1 5 5. ನಂತರ 5 5 1. ಇವಾಗ ನೋಡಿರಿ ನೆಕ್ಸ್ಟು. ಸೊ ಈ ಒಂದು ಲಾಸ್ ಎಷ್ಟು ಬಂತಪ್ಪ ಅಂದರೆ 2 3 6 6 3 18 18 90. ಸೊ ಈ ಒಂದು ಅಪವರ್ತನಗಳನ್ನು ನಾವು ಬರೆದುಕೊಳ್ಳೋಕೆ ಫಸ್ಟು. ಸೊ ಈ ರೀತಿ ಅಪವರ್ತನಗಳು ಬರೆದುಕೊಂಡಾಗ 2 ಗುಂಡ್ಲೆ 3 ಗುಂಡ್ಲೆ 3 ಗುಂಡ್ಲೆ 5 ಇದು ಎಷ್ಟಾಗತ್ತಪ್ಪ ಅಂದರೆ ಒಟ್ಟು 90 ಆಗುತ್ತೆ. ಸೊ ಇವಾಗ ನೋಡಿ, ಇಲ್ಲಿ ವರ್ಗ ಸಂಖ್ಯೆ ಅಂತ ಬರೋದ್ರಿಂದ ನಾವು 2 ಅಂಕೆ ಸೇರಿ ಒಂದು ಗುಂಪು ಮಾಡ್ತೀವಿ. ಸೊ ಇಲ್ಲಿ 3 ಇದೊಂದು ಗುಂಪು ಆಯಿತು. ಆದರೆ 2ಕ್ಕೆ ಒಂದು ಅಂಕಿ ಕಡಿಮೆ ಇದೆ. ನೆಕ್ಸ್ಟ್ ಏನಪ್ಪ ಅಂದರೆ 5ಕ್ಕೆ ಒಂದು ಅಂಕಿ ಕಮ್ಮಿ ಇದೆ. ಸೊ ಅದರಿಂದ 2 ಗುಂಡ್ಲೆ 5 ಮಾಡೋಣ. 2 ಗುಂಡ್ಲೆ 5 ಇದಕ್ಕೆ ಒಂದೊಂದು ಕಡಿಮೆ ಇದೆ. ಸೊ 2 5 10 ಆಗುತ್ತೆ. ಸೊ 90 900. ಸೊ ಅದರಿಂದ ನಿಮ್ಮ ಉತ್ತರ ಏನಾಗುತ್ತಪ್ಪ ಅಂದರೆ 900 ಆಗುತ್ತಂತ. ಅಂದರೆ 6, 9, 15ರಿಂದ ಭಾಗವಾಗುವಂಥ ಕನಿಷ್ಠ ವರ್ಗ ಸಂಖ್ಯೆ ಯಾವುದಪ್ಪ ಅಂದರೆ ಅದು 900 ಅಂತ ನಾವು ಹೇಳಬಹುದು. ನೆಕ್ಸ್ಟ್ ಅದೇ ರೀತಿ ಇಲ್ಲೊಂದು ಇನ್ನೊಂದು ಉದಾಹರಣೆ, ಎರಡನೇದ್ದು. ಸೊ ಇದು ಕೂಡ 4, 9, 10ರಿಂದ ಭಾಗವಾಗುವಂತಹ ಕನಿಷ್ಠ ವರ್ಗ ಸಂಖ್ಯೆಯನ್ನು ಕಂಡುಹಿಡಿ ಅಂತ ಹೇಳಿದ್ದಾರೆ. ಸೊ ಮತ್ತೆ ನಾವು ಇದರ ಒಂದು ಲಸವನ್ನು ತೆಗೆದುಕೊಳ್ಳೋಣ. ಓಕೆ, 2ರಿಂದ ಭಾಗಿಸೋಣ. 2 2 9 9, 2 5 10. ಹಾಗೆ 2ರಿಂದ ಭಾಗಿಸೋಣ. 2 1 9 9, 5 5. ನೆಕ್ಸ್ಟ್ 3ರಿಂದ ಭಾಗಿಸೋಣ. 1 1 3 3 9, 5 5. ನೆಕ್ಸ್ಟ್ 5ರಿಂದ ಭಾಗಿಸೋಣ ಅಥವಾ 3ರಿಂದ ಭಾಗಿಸೋಣ. ಮತ್ತೆ 3 1 5 5. ತದನಂತರ 5ರಿಂದ 1 1 5 1. ಸೊ ಇಲ್ಲಿ ಅಪವರ್ತನಗಳನ್ನು ನೋಡಿರಿ. ಇವಾಗ ಸಿಂಪಲ್ ಇದೆ ನೋಡಿರಿ. ಅವೇನಪ್ಪ ಅಂದರೆ, ಸೊ ಈ ಒಂದು ಅಪವರ್ತನಗಳಲ್ಲಿ 2ರ ಒಂದು ಗುಂಪಿದೆ, 3ರ ಒಂದು ಗುಂಪಿದೆ. ಆದರೆ 5ಕ್ಕೆ ಏನಪ್ಪ ಅಂದ್ರೆ ಒಂದು ಗುಂಪಾಗಲಿಕ್ಕೆ ಇನ್ನೊಂದು ಸಂಖ್ಯೆ ಕಡಿಮೆ ಇದೆ. ಸೊ ಅದರಿಂದ ಏನಪ್ಪ ಅಂದ್ರೆ 2 4 4 3 12 12 3 36 35 180 ಆಗುತ್ತೆ. 180 ಗುಂಡ್ಲೆ. ಸೊ 5ಕ್ಕೆ ಒಂದು ಅಂಕೆ ಕಡಿಮೆ ಇದೆ, ಯಾವುದಪ್ಪ ಅನ್ನೋದು 5ಕ್ಕೆ ಒಂದು ಅಂಕೆ ಕಡಿಮೆ ಅದು 5ರಿಂದ ಗುಣಿಸೋಣ. 185 185 ಗುಂಡ್ಲೆ 5 ಮಾಡಿದ್ರೆ ಎಷ್ಟಪ್ಪ ಅಂದರೆ ನಮ್ಗೆ ಎಷ್ಟು ಸಿಗುತ್ತೆ? 900 ಅಂತ ಸಿಗುತ್ತೆ. ಸೊ ಅದರಿಂದ ಇದು ಕೂಡ ಏನಪ್ಪ ಅಂದರೆ 4, 9, 10ರಿಂದ ಭಾಗವಾಗುವಂಥ ಒಂದು ಕನಿಷ್ಠ ವರ್ಗ ಸಂಖ್ಯೆ ಯಾವುದಪ್ಪ ಅಂದರೆ ಅದು 900 ಅಂತ ನಾವು ಸುಲಭವಾಗಿ ಹೇಳ್ಬೋದು. ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಸಂಖ್ಯೆ ಇದೆ ಇಲ್ಲಿ. ಸೊ ಇವುಗಳನ್ನು ಕೂಡ ನಾವು ಮಾಡ್ಕೊಂಡು ತೊಗೋಣ. ಇವಾಗ 2ರಿಂದ ಭಾಗಿಸೋಣ ಫಸ್ಟು. 2 4 8, 15 15, 2 10 20. ಸೊ ಅಗೇನ್ ನೆಕ್ಸ್ಟ್ 2ರಿಂದ ಭಾಗಿಸೋಣ. 2 7 15 5, 2 5. ನೆಕ್ಸ್ಟ್ 2ರಿಂದ 2 1 15 15, 5 5. ತದನಂತರ 3ರಿಂದ ಭಾಗಿಸೋಣ. 3 1 1 1 3 5 5 5. ಲಾಸ್ಟ್ 5 1 5 1. ಅಂದರೆ ಇಲ್ಲಿ ಏನು ಸಂಖ್ಯೆಗಳಂತ ಅಪವರ್ತನಗಳು ಬಂದರೆ 2 ಗುಂಡ್ಲೆ 2 ಗುಂಡ್ಲೆ 2 ಗುಂಡ್ಲೆ 3 ಗುಂಡ್ಲೆ 5. ಸೊ ಈ ರೀತಿಯಪ್ಪ ಇವುಗಳು. ಓಕೆ, ಸೊ ಇವುಗಳನ್ನು ನಾವು ಗುಣಿಸೋಣ. ಈ ಒಂದು ಅಪವರ್ತನಗಳನ್ನು 2 4 4 8 8 40 43
120 ಅಂದರೆ ಎಷ್ಟು ಸಿಕ್ತು? 120 ಸಿಕ್ತು. ಸೊ 120 ಸಿಕ್ಕ ನಂತರ ನಾವು ಗುಂಪುಗಳನ್ನೇ ಮಾಡ್ತೀವಿ. 2 ಗುಂಪು ಒಂದಿದೆ, ಓಕೆ. ನೆಕ್ಸ್ಟ್ ಇದಕ್ಕಿನ್ನು 2 ಇದೆ, ಒಂದೆರಡು ಕಡಿಮೆ ಇದೆ ಇದಕ್ಕೆ. ಸೊ ಗುಂಡ್ಲೆ 2 ಮಾಡೋಣ. ನೆಕ್ಸ್ಟ್ 3ಕ್ಕೆ 1 ಕಡಿಮೆ ಇದೆ, ಗುಂಡ್ಲೆ 3 ಮಾಡೋಣ. ನೆಕ್ಸ್ಟ್ ಅದೇ ರೀತಿ 5 ಕೂಡ ಒಂದು ಅಂಕಿ ಕಡಿಮೆ ಇದೆ, ಸೊ ಅದರಿಂದ 5ರಿಂದ ಕೂಡ ಗುಣಿಸೋಣ. ಸೊ ಇವಾಗ ಏನಪ್ಪ ಅಂದ್ರೆ ನಾವು ಇವುಗಳನ್ನ ಏನಪ್ಪ ಅಂದ್ರೆ ಗುಣಿಸೋಣ. 120 ಗುಂಡ್ಲೆ 2 ಗುಂಡ್ಲೆ 3 ಗುಂಡ್ಲೆ 5 ಮಾಡಿದಾಗ ಏನಪ್ಪ ಅಂದ್ರೆ 3600 ಬರ್ತೈತೆ. ಒಟ್ಟು ಎಷ್ಟಪ್ಪ ಅಂದರೆ 3600 ಅಂತ. ಸೊ ಇದೊಂದು ಏನಪ್ಪ ಅಂದ್ರೆ ಒಂದು ಸಂಪೂರ್ಣ ವರ್ಗ ಸಂಖ್ಯೆ ಅಂತ ಹೇಳ್ಬೋದು. ಸೊ 3600 ಒಂದು ಕನಿಷ್ಠ ವರ್ಗ ಸಂಖ್ಯೆ ಅಂತ. ಈ ಒಂದು ಸಂಖ್ಯೆಗಳೇನಪ್ಪ ಅಂದರೆ ಭಾಗಿಸಲ್ಪಡುವ ಒಂದು ವರ್ಗ ಸಂಖ್ಯೆ ಯಾವುದಪ್ಪ ಅಂದರೆ 3600 ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋಣ. ಸೊ ಹಾಗಾದರೆ ಈ ರೀತಿ 3 ಸಂಖ್ಯೆಗಳನ್ನು ಕೊಟ್ಟಾಗ ಅವುಗಳ ಲಸವನ್ನು ತೆಗೆದುಕೊಂಡು ಗುಂಪುಗಳನ್ನು ಮಾಡಿದಾಗ ಅದರಲ್ಲಿ ಯಾವುದೋ ಒಂದು ಅಂಕಿ ಕಡಿಮೆ ಇರುತ್ತೆ, ಅದರಿಂದ ಏನಪ್ಪ ಅಂದ್ರೆ ಗುಣಿಸ್ಕೊತ ಹೋಗ್ಬೇಕು ನಾವು. ಆದರೆ ಏನಪ್ಪ ಅಂದರೆ ಒಂದು ಸಂಖ್ಯೆ ಕೊಡಿದ್ರೆ ಆ ಒಂದು ಸಂಖ್ಯೆಯನ್ನು ಕನಿಷ್ಠ ವರ್ಗ ಸಂಖ್ಯೆ ಮಾಡಬೇಕಾದ್ರೆ ಗುಣಿಸಬೇಕಾದ ಅಥವಾ ಭಾಗಿಸಬೇಕಾದ ಸಂಖ್ಯೆ ಯಾವುದಂತ ನಿಮ್ಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ಈ ರೀತಿ ಇದ್ದಾಗ ಯಾವ ರೀತಿ ಮಾಡೋಕ್ಕಂತ ನೋಡೋಣ. ಸೊ ಫಸ್ಟನ್ನು ಕೊಡಿದ್ರೆ ಸೊ ಅದು ಯಾವುದಪ್ಪ ಅಂದ್ರೆ 252. ಒಂದು ತಿಳ್ಕೊಂಡು ಗುಣಿಸಬೇಕಾದ ಅಥವಾ ಭಾಗಿಸಬೇಕಾದ ಕನಿಷ್ಠ ಸಂಖ್ಯೆ ಅಂತ ಕೇಳಿದಾಗ ನಾವೇನಿದ್ರು ಅಪವರ್ತನ ವಿಧಾನದಿಂದ ಮಾಡಬೇಕು. ಉದಾಹರಣೆ 1 ನೋಡೋಣ. 252. ಸೊ ಇದನ್ನು ಅಪವರ್ತನ ವಿಧಾನದಿಂದ ಮಾಡೋಣ. 2 1 2, 2 2 4, 2 6 ಅಗೇನ್ 2ರಿಂದ 2 6 2 3. ನೆಕ್ಸ್ಟ್ 3ರಿಂದ ಹೋಗೋಣ. 3 7 3 1 3 7 21, 7 1 7. ಸೊ ನಾವು ಗುಂಪು ಮಾಡೋಣ. ಫಸ್ಟ್ 2 ಒಂದು ಗುಂಪು ಆಯಿತು, ಓಕೆ. 3 ಕೂಡ ಏನಪ್ಪ ಅಂದ್ರೆ ಒಂದು ಗುಂಪು ಆಯಿತು. ಆದರೆ ಒಂದು 7 ಒಂದು ಗುಂಪು ಆಗಲಿಕ್ಕೆ ಏನಪ್ಪ ಅಂದ್ರೆ ಇನ್ನೂ ಒಂದು ಸಂಖ್ಯೆ ಕಡಿಮೆ, ಅದು 7 ಕಡಿಮೆ ಇದೆ ಒಂದು. ಸೊ ಅದರಿಂದ ಈ ಒಂದು 252ಕ್ಕೆ ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವುದಪ್ಪ ಅಂದ್ರೆ ಅದು 7 ಅಂತ ಅರ್ಥ. ಅಂದರೆ 252ಕ್ಕೆ ಈ 7ರಿಂದ ಗುಣಿಸಬೇಕು. ಅವಾಗ ಏನಪ್ಪ ನಿಮಗೆ ಆ ಒಂದು ಸಂಪೂರ್ಣ ಅಥವಾ ಪೂರ್ಣ ಒಂದು ವರ್ಗ ಸಂಖ್ಯೆ ಏನಪ್ಪ ಅಂದ್ರೆ ಸಿಗುತ್ತೆ. ಸೊ 252 ಗುಂಡ್ಲೆ 7 ಮಾಡಿದಾಗ ಎಷ್ಟಾಗುತ್ತಪ್ಪ ನಮ್ಗೆ? 1764 ಅಂತ. ಸೊ ಅದರಿಂದ ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವುದಪ್ಪ ಅಂದರೆ ಅದು 7 ಅಂತ ಹೇಳ್ಬೋದು ನಾವು. ಸೊ ಅದೇ ರೀತಿ ಏನಪ್ಪ ಅಂದ್ರೆ 2ನೇ ಲೆಕ್ಕ ಇದೆ, ಅದನ್ನು ನೋಡೋಣ ನಾವೀಗ. 180. ಇದನ್ನು ಭಾಗಿಸ್ಕೊಂಡು ತೊಗೋಣ. 2 9 0 0, 2 4 2 5. ನೆಕ್ಸ್ಟ್ ಇದರಿಂದ ಭಾಗಿಸೋಣ. 3ರಿಂದ ಭಾಗಿಸೋಣ. 3 1 3 5 3 5 5 1. ನೋಡಿರಿ, 2 ಒಂದು ಗುಂಪಾಯಿತು, 3 ಕೂಡ ಒಂದು ಗುಂಪಾಯಿತು. ಆದರೆ 5 ಒಂದು ಗುಂಪಾಗಲಿಕ್ಕೆ ಇನ್ನೂ ಒಂದು ಸಂಖ್ಯೆ ಕಡಿಮೆ 5. ಸೊ ಅದರಿಂದ ಈ ಒಂದು 180ಕ್ಕೆ ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವುದಪ್ಪ ಅಂದ್ರೆ 5 ಅಂತ ಅರ್ಥ. ಅಂದರೆ 18 90 ಅಂದರೆ 900 ಅಂತ. ಸೊ ಅದರಿಂದ ಪೂರ್ಣ ವರ್ಗ ಸಂಖ್ಯೆ ಏನಾಗಲು ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವುದಪ್ಪ ಅಂದರೆ 5 ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಅದೇ ರೀತಿ ಏನಪ್ಪ ಅಂದರೆ ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಆಯಿತು. ನೆಕ್ಸ್ಟ್ ಏನಪ್ಪ ಅಂದ್ರೆ ಒಂದು ಪೂರ್ಣ ವರ್ಗ ಸಂಖ್ಯೆಯನ್ನಾಗಿ ಮಾಡಲು ಕನಿಷ್ಠ ಯಾವ ಪೂರ್ಣ ಸಂಖ್ಯೆಯಿಂದ ಭಾಗಿಸಬೇಕಂತ ಕೇಳ್ತಾರೆ. ಸೊ ಈಗ ಇದನ್ನು ನೋಡೋಣ. ಉದಾಹರಣೆ ಅದು ಫಸ್ಟ್ ಅಂತ ನೋಡೋಣ. 252 ಅಂತ ಇದೆ. ಎರಡು 1 2 7 2 6 2 6 2 3. ನೆಕ್ಸ್ಟ್ 3ರಿಂದ ಭಾಗಿಸೋಣ. 3 7 3 1 3 7 ತದನಂತರ ಏನಪ್ಪ ಅಂದರೆ 7 1. ಸೊ ಈಗ ನಾನು ಮತ್ತೆ ಹೇಳಿದ್ರೆ ಏನಪ್ಪ ಅಂದರೆ 2ರ ಗುಂಪು ಒಂದಿದೆ, 3ರ ಒಂದು ಗುಂಪು ಕೂಡ ಇದೆ, ಆದರೆ 7ರ ಒಂದು ಗುಂಪಿಲ್ಲ. ಸೊ ಒಂದು ಸಂಖ್ಯೆ ಕಡಿಮೆ ಇದೆ. ಆದ್ದರಿಂದ ಭಾಗಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವುದಪ್ಪ ಅಂತ ನೋಡೋಣ. ಅದು ಎಷ್ಟರಿಂದ 252ಕ್ಕೆ ಎಷ್ಟರಿಂದ ಭಾಗಿಸೋಣ? 7ರಿಂದ ಭಾಗಿಸೋಣ. ಸೊ 7 1 7 7 3 21, 4 ಉಳಿತು 42, 7 42. ಸೊ ಅದರಿಂದ ಒಂದು ವರ್ಗ ಸಂಖ್ಯೆ ಯಾವುದಪ್ಪ ಅಂದರೆ 36 ಏನಪ್ಪ ಇದೊಂದು ಸಂಪೂರ್ಣ ವರ್ಗ ಸಂಖ್ಯೆ ಆಗುತ್ತೆ. ಸೊ ಅದರಿಂದ ಭಾಗಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವುದಪ್ಪ ಅಂದ್ರೆ ಅದು 7 ಅಂತ ನಾವು ಸುಲಭವಾಗಿ ಏನಪ್ಪ ಅಂದ್ರೆ ಕಂಡುಹಿಡಿಯಬಹುದು. ಸೊ ಇದೇ ರೀತಿ ಏನಪ್ಪ ಅಂದ್ರೆ 2ನೇ ಒಂದು ಉದಾಹರಣೆ ಇದೆ, ಅದನ್ನು ಮಾಡೋಣ ಇವಾಗ. 396. 2ರಿಂದ ಭಾಗಿಸೋಣ. 2 1
ಎರಡು ಒಂಬತ್ತಲೆ 18, ಎರಡು ಎಂಟ್ಲೆ ಅಗೇನ್ 2ರಿಂದ ಭಾಗಿಸೋಣ. ಎರಡು ಒಂಬತ್ತಲೆ 18, ಎರಡು ಒಂಬತ್ತಲೆ 18, 3ರಿಂದ ಭಾಗಿಸೋಣ. 3 ಮೂರಲೆ 3 ಮೂರಲೆ, ನೆಕ್ಸ್ಟ್ 3 ಒಂದಲೆ 3 ಒಂದಲೆ, ಲಾಸ್ಟ್ ಏನಪ್ಪ ಅಂದ್ರೆ 11 ಒಂದಲೆ. ಸೊ ಇವಾಗ ಏನಪ್ಪ ಅಂದರೆ ನೋಡಿರಿ, 2ರದ್ದು ಒಂದು ಗುಂಪಿದೆ, 3ರದ್ದು ಕೂಡ ಒಂದು ಗುಂಪಿದೆ, 11ರದ್ದು ಒಂದು ಗುಂಪಿಲ್ಲ. ಅಂದರೆ 11 ಈ ಒಂದು ಭಾಗಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವುದಪ್ಪ ಅಂದ್ರೆ 11 ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ನೋಡಿರಿ, 396 ಬಾಗಲಿ 11 ಇದನ್ನು ಭಾಗಿಸೋಣ. 11 ಒಂದಲೆ 11, 11 ಮೂರಲೆ 33, 6 ಉಳಿತು 66, 11 ಆಗಲಿ 66, ಅಂದರೆ 36 ಒಂದು ಏನಪ್ಪ ಅಂದ್ರೆ ಒಂದು ವರ್ಗ ಸಂಖ್ಯೆ ಸಿಕ್ತು. ಸೊ ಅದರಿಂದ ಗುಣಿಸಬೇಕಾದ ಅಥವಾ ಭಾಗಿಸಬೇಕಾದ ಕನಿಷ್ಠ ಸಂಖ್ಯೆ ಅಂತ ಕೇಳಿದರೆ ಈ ರೀತಿ ಅಪವರ್ತನ ವಿಧಾನ ಮಾಡಬೇಕು. ಅಲ್ಲಿ 2 ಅಂಕೆ ಒಂದು ಗುಂಪು ಮಾಡಿದಾಗ ಗುಂಪು ಮಾಡಲಿಕ್ಕೆ ಇನ್ನು ಎಷ್ಟು ಅಂಕೆ ಕಡಿಮೆ ಇರುತ್ತೆ ಅದರಿಂದ ಗುಣಿಸ್ಬೇಕು ಅಥವಾ ಅದರಿಂದ ಭಾಗಿಸಿದಾಗ ಏನಪ್ಪ ಅಂದ್ರೆ ಒಂದು ಪೂರ್ಣ ವರ್ಗ ಸಂಖ್ಯೆ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾದರೆ ಈ ಗುಣಿಸಬೇಕಾದ ಅಥವಾ ಭಾಗಿಸಬೇಕಾದ ಅಂತ ಕೇಳಿದರೆ ಈ ರೀತಿ ಮಾಡಬೇಕಾದ್ರೆ ಕೂಡಿಸಬೇಕಾದ ಅಥವಾ ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ಯಾವುದಂತ ಕೇಳಿದರೆ ನಾವಿಲ್ಲಿ ಭಾಗಾಕಾರ ವಿಧಾನದಿಂದ ಮಾಡ್ತೀವಿ ನಾವು. ಸೊ ಅದು ಯಾವ ರೀತಿ ಅಂತ ನೋಡೋಣ. ಭಾಗಾಕಾರ ವಿಧಾನ ಮಾಡುವಂಥ ಸಂದರ್ಭದಲ್ಲಿ ಫಸ್ಟ್ ನಾವು ಕೊಟ್ಟಿರುವ ಸಂಖ್ಯೆಯನ್ನು ಬಲಗಡೆಯಿಂದ 2 ಅಂಕಿ ಸೇರಿ ಒಂದು ಗುಂಪು ಮಾಡಬೇಕು. ವರ್ಗ ಸಂಖ್ಯೆ ಆಗಿರೋದ್ರಿಂದ 2 ಅಂಕಿಗಳು ಸೇರಿ ಒಂದು ಗುಂಪು ಮಾಡಬೇಕು. ಸೊ ನಾನು 0 2 ಸೇರಿ ಒಂದು ಗುಂಪು ಮಾಡೀನಿ, 4ನೇದು ನೆಕ್ಸ್ಟ್ ಕೊನೆಯ ಒಂದು ಅಂಕಿನ ಅದೊಂದು ಗುಂಪು ಮಾಡೀನಿ. ನೆಕ್ಸ್ಟ್ ಫಸ್ಟ್ ಏನಪ್ಪ ಒಂದು ಅಂಕಿ 4 ಇದೆ ಅಂದರೆ ಅಥವಾ 4ರ ಸಮೀಪ ಇರುವಂಥ ಒಂದು ವರ್ಗ ಸಂಖ್ಯೆ ನಾವು ನೋಡಬೇಕು ಅಥವಾ 4 ಆಗಿರುವಂಥ ಒಂದು ವರ್ಗ ಸಂಖ್ಯೆ ನೋಡಬೇಕು. ಸೊ 4 ಒಂದು ವರ್ಗ ಸಂಖ್ಯೆ ಅಂತ ಗೊತ್ತು, ಅದೆಷ್ಟಪ್ಪ ಅಂದರೆ 2 2 4 ಅಂತ ಅರ್ಥ, 0. ನೆಕ್ಸ್ಟ್ ಇಲ್ಲಿ ವಾಪಸ್ ಈ 2ನೇ ಕೂಡ್ಸೋಕೆ ನಾವು ಯಾವ ಅಂಕಿಯಿಂದ ಭಾಗಿಸುತ್ತೆ 2 ಕೂಡಿಸ್ಬೇಕು. 2 + 2 ಮಾಡಿದರೆ ಎಷ್ಟಾಗುತ್ತೆ ನಮಗೆ 4 ಆಗುತ್ತೆ. ಸೊ ಈಗ ಈ ಒಂದು 0 2 ಎಷ್ಟನ್ನು 0 2 ಏನಪ್ಪ ಅಂದ್ರೆ ಕೇಳಿಸ್ಕೊಳ್ಳೋಣ. ಸೊ ಅದರಿಂದ ಇಲ್ಲಿ ಏನಪ್ಪ ಅಂದ್ರೆ ನೆಕ್ಸ್ಟು ಓಕೆ ನೆಕ್ಸ್ಟ್ ನೋಡೋಣ ಇನ್ನೊಮ್ಮೆ. ಸೊ 2ರ ವರ್ಗ 2 4, 4 4 0, 2 ಕೂಡಿಸ್ಬೇಕು, 2 2 + 2 4 ಆಗುತ್ತೆ. ಸೊ ನೆಕ್ಸ್ಟ್ ಈ ಒಂದು 0 2ನ ಕೆಳಗಿಳಿಸೋಣ ವಾಪಸ್ಸು. ನೋಡಿರಿ, ಈ 4ಕ್ಕೆ ಯಾವ ಅಂಕೆ ಸೇರಿ ಗುಣಿಸಿದ್ರೆ ಅದೇ ಅಂಕಿಯಿಂದ ಗುಣಿಸ್ಬೇಕು. ಫಾರ್ ಎಕ್ಸಾಂಪಲ್ 4ರ ಬಾಜು ನಾವು 0 ಸೇರಿಸಿದ್ರೆ 0 ಗುಣಿಸ್ಬೇಕು. ಸೊ ಅದರಿಂದ ಇಲ್ಲಿ ಕೂಡ ಏನಪ್ಪ ಅಂದರೆ 2 ಇದರಲ್ಲಿ ಇದು 0 ಸೇರಿಸ್ತೀನಿ. ಸೊ 40 × 0 0 ಆಗುತ್ತೆ. ಸೊ ಇಲ್ಲಿ ಕಳೆದ್ರಪ್ಪ ಅಂದರೆ 2 ಆಗುತ್ತೆ. ಅಂದರೆ ಈಗ ನೋಡಿರಿ, ಶೇಷ ಎಷ್ಟು ಉಳಿತು 2 ಉಳಿತು. ಅಂದರೆ ಈ ಒಂದು ಶೇಷ 2ರಿಂದ ಏನಪ್ಪ ಅಂದ್ರೆ ಈ 402 ಏನಪ್ಪ ಅಂದ್ರೆ ಕಳೆಯಬೇಕು. ಅಥವಾ 402ರಿಂದ ಈ ಶೇಷ 2 ಕಳೆದಾಗ ಏನು ಸಿಗುತ್ತೆ ನಮ್ಗೆ 400 ಸಿಗುತ್ತೆ. ಸೊ ಅದರಿಂದ ಇದು ನಿಮ್ಮ ಏನಪ್ಪ ಅಂದ್ರೆ ಉತ್ತರ ಆಗುತ್ತೆ. ಸೊ ಅದರಿಂದ ಪೂರ್ಣ ವರ್ಗ ಸಂಖ್ಯೆಯನ್ನಾಗಲು ಯಾವ ಸಂಖ್ಯೆಯಿಂದ ಕಳೆಯಬೇಕಪ್ಪ ಅಂದರೆ 2ರಿಂದ ಕಳೆದಾಗ ಮಾತ್ರ ಅದನ್ನು 400 ಎಂಬ ಒಂದು ಪೂರ್ಣ ವರ್ಗ ಸಂಖ್ಯೆ ಸಿಗುತ್ತಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ 825 ಇದೆ, ಅದನ್ನು ನೋಡೋಣ ಇವಾಗ. 8ರ ಸಮೀಪದ ವರ್ಗ ಸಂಖ್ಯೆ ಯಾವುದಪ್ಪ ಅಂದರೆ 4 ಅಂತ ಹೇಳ್ಬೋದು. ಸೊ 2 4, 8ರಲ್ಲಿ 4 ಹೋದರೆ 4 ಉಳಿತು, 2ಕ್ಕೆ 2, ಇಲ್ಲಿ 2 2 ಕೂಡಿಸಿದ್ರೆ ಎಷ್ಟಾಗ್ತದೆ 4 ಆಗುತ್ತೆ. ಸೊ ಈ 2 ಸಂಖ್ಯೆನ ಇಳಿಸ್ಕೊಳ್ಳೋಣ 25. ಸೊ 425 ಆಯ್ತು. ಈಗ 4ರ ಬಾಜು ಯಾವ ಅಂಕಿಯನ್ನು ಸೇರಿಸ್ತೀನಿ ಅಂತ ನೋಡಬೇಕು. ಫಾರ್ ಎಕ್ಸಾಂಪಲ್ 4ರ ಬಾಜು 6 ಸೇರಿಸಿದರೆ 46 × 6 ಮಾಡೋಣ. 6 6ಲಿ 36ಕ್ಕೆ 6 ಕೈಲ 3, 6 4 24 3 27 ಅಂದರೆ 276 ಆಯಿತು. ಸೊ ನಾವು ಜಾಸ್ತಿ ತೆಗೆದುಕೊಳ್ಳೋಣ. ಸೊ ಅದೆಷ್ಟು ಒಳಗಪ್ಪ ಅಂದರೆ ಸೊ ಹಾಗಾದರೆ 48 ಮಾಡೋಣ ನಾವು. 48 × 8 ಮಾಡಿದ್ರಪ್ಪ ಅಂದರೆ ಎಷ್ಟಾಗತ್ತಪ್ಪ ಅಂದರೆ 64, 6 8 32 38 ಅಂದರೆ 384 ಸಿಗುತ್ತೆ. ಸೊ 48 ಅಂದರೆ ಎಷ್ಟಪ್ಪ ಅಂದರೆ 384 ಎಷ್ಟಾಗತ್ತಪ್ಪ ಅಂತ ಕಳೆದ್ರೆ 41 ಸಿಗುತ್ತೆ. ಅಂದರೆ ಈ ಒಂದು 825ರಲ್ಲಿ 41 ಕಳೆಯಬೇಕಂತ ಅರ್ಥ. ಸೊ 821 ಮೈನಸ್ 825 ಮೈನಸ್ 41 ಅಂತ ಮಾಡಿದಾಗ 4 1
7 ಅಂದರೆ 784 ಅಂತ. ಸೊ 784 ಏನಪ್ಪ ಇದೊಂದು ಸಂಪೂರ್ಣ ವರ್ಗ ಸಂಖ್ಯೆ ಅಂತ ನಾವಿಲ್ಲಿ ಸುಲಭವಾಗಿ ಕಂಡುಹಿಡಿಯಬಹುದು. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ ಇದು ಭಾಳ ಇಂಪಾರ್ಟೆಂಟ್. ಈ ರೂಟ್ ಒಳಗಡೆ ಏನಪ್ಪ ಅಂದರೆ ಮತ್ತೊಂದು ಸಂಖ್ಯೆ ರೂಟ್ ಕೊಟ್ಟು ಅವುಗಳ ಪ್ಲಸ್ ಮತ್ತು ಮೈನಸನ್ನು ಕೇಳ್ತಾರೆ. ಇದು ಭಾಳ ಇಂಪಾರ್ಟೆಂಟ್ ಈ ಒಂದು ಕಾನ್ಸೆಪ್ಟು. ಸೊ ಇವಾಗ ಇದನ್ನು ನೋಡೋಣ. ಸೊ ಈ ರೀತಿ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಕೊನೆಯಿಂದ ಲೆಕ್ಕಗಳನ್ನು ಬಿಡಿಸ್ಕೊತ ಹೋಗ್ಬೇಕು ನಾವು, ಅಂದರೆ ಬಲಗಡೆಯಿಂದ ಕೊನೆಯಿಂದ. ಫಾರ್ ಎಕ್ಸಾಂಪಲ್ ರೂಟ್ 9 ಇದೆ. ರೂಟ್ 9ರ ವರ್ಗಮೂಲ ಎಷ್ಟಪ್ಪ ಅಂದರೆ 3. ನೆಕ್ಸ್ಟ್ ಆಮೇಲೆ ರೂಟ್ 61 ಪ್ಲಸ್ ಇದೆ. ರೂಟ್ 61 ಪ್ಲಸ್ 3 ಮಾಡೋಕೆ ನಾವು, ಅಂದರೆ ರೂಟ್ 61 ಪ್ಲಸ್ 9ರ ವರ್ಗಮೂಲ ಎಷ್ಟಪ್ಪ ಅಂದರೆ 3 ಕೂಡಿಸಿದ್ರೆ ಎಷ್ಟಾಯಿತು? ರೂಟ್ 64 ಆಯಿತು. ರೂಟ್ 64 ಅಂದರೆ ಏನಂತ ಅರ್ಥ? 8 ಆಯಿತು. ಸೊ ಇವೆರಡು ಸೇರಿ ಎಷ್ಟು ಬೆಲೆ ಸಿಕ್ತು? ಬೆಲೆ ನಮ್ಗೆ 8 ಸಿಕ್ತು. ನೆಕ್ಸ್ಟ್ ಈ ಒಂದು 8ಅನ್ನು ರೂಟ್ 17ಕ್ಕೆ ಸೇರ್ಸೋಣ. ಆಗೇನು ರೂಟ್ 17 ಪ್ಲಸ್ 8 ಸೇರಿಸಿದ್ರೆ ಎಷ್ಟಾಯ್ತಪ್ಪ ಅಂದರೆ ರೂಟ್ 25. ಗೊತ್ತಾಯ್ತಲ್ಲ? ಇವು 3 ಬೆಲೆ ಎಷ್ಟು ಸಿಕ್ತು? ಕೇವಲ ಎಷ್ಟು ಸಿಕ್ತು? ರೂಟ್ 25 ಸಿಕ್ತು. ರೂಟ್ 25 ಅಂದರೆ ಎಷ್ಟು ಉತ್ತರ? ರೂಟ್ 25 ಅಂದರೆ 5 ಅಂತ ಅರ್ಥ ಉತ್ತರ. ಅಂದರೆ ರೂಟ್ 25 ಅಂದರೆ ಎಷ್ಟು ಉತ್ತರ? 5 ಅಂತ ಅರ್ಥ. ಸೊ ನೆಕ್ಸ್ಟ್ ನಾವೇನು ಮಾಡೋಣಪ್ಪ ಅಂದರೆ ರೂಟ್ 5 ಇತ್ತು ನೋಡಿರಿ. ಈಗ ಇಲ್ಲಿವರೆಗೆ ನೋಡಿದ್ವಿ 11 ಮೈನಸ್ ರೂಟ್ ಆಫ್ 105. ಸೊ ಇದ್ರ ಉತ್ತರ ಎಷ್ಟು ಬಂತು ಕಂಪ್ಲೀಟ್? ನಮ್ಗೆ 5 ಬಂತು ನೋಡಿದ್ವಾಗಲೇ. ಸೊ ಇವಾಗ ನಾನು ಏನು ಮಾಡ್ತಪ್ಪ ಅಂದ್ರೆ ರೂಟ್ ಆಫ್ 11 ಮೈನಸ್ ಅಗೇನ್ ರೂಟ್ ಆಫ್ 105ರಲ್ಲಿ 5 ಹೋದ್ರೆ ಎಷ್ಟು? 100. ನಿಮ್ಗೆ ಗೊತ್ತೈತೆ 11 ಮೈನಸ್ ರೂಟ್ 100 ಅಂದರೆ ಎಷ್ಟಪ್ಪ ಅಂದರೆ 10. ಅಂದರೆ 100ರ ವರ್ಗಮೂಲ ಎಷ್ಟಪ್ಪ ಅಂದರೆ 10 ಅಂತ ಗೊತ್ತು ನಿಮಗೆ, ಹೌದಾ? ಸೊ ಅದರಿಂದ ರೂಟ್ 10 ಅಂತ ಅರ್ಥ. ಓಕೆ 10 ಅಂತ ಅರ್ಥ. ಸೊ 11ರಲ್ಲಿ 10 ಹೋದ್ರಪ್ಪ ಅಂದ್ರೆ ರೂಟ್ 1. 11ರಲ್ಲಿ 10 ಹೋದರೆ 1 ರೂಟ್ 1 ಅಥವಾ 1ರ ವರ್ಗಮೂಲ ಎಷ್ಟಪ್ಪ ಅಂದರೆ 1 ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಏನಪ್ಪ ನಿಮಗೆ ಈ ಒಂದು ವರ್ಗಗಳನ್ನು ಕೊಟ್ಟೇನಪ್ಪ ಅಂದರೆ ಲೆಕ್ಕ ಮಾಡಲಿಕ್ಕೆ ಹೇಳ್ತಾರೆ. ಸೊ ಅದರಲ್ಲಿ ಇನ್ನೊಂದು ಎರಡನೇ ಉತ್ತರ ಇದೆ, ಎರಡನೇದು ಪ್ರಶ್ನೆ ಇದೆ, ಅದನ್ನು ನೋಡೋಣ. ಸೊ ಅದು ಯಾವ ರೀತಿ ಮಾಡೋಕ್ಕಂತ ನಾನು ಹೇಳಿದೆ ನಿಮ್ಗೆ ಆಲ್ರೆಡಿ. ಕೊನೆಯಿಂದ ಬಿಡಿಸ್ಕೊಂತ ಹೋಗ್ಬೇಕು. ಫಸ್ಟ್ ಒನ್ ರೂಟ್ 79 ರೂಟ್ 49 ಅಂದರೆ ಎಷ್ಟಪ್ಪ ಅಂದರೆ 7 ಅಂತ ಅರ್ಥ. ಸೊ ಅವಾಗ ನಾವೇನು ಮಾಡಬೇಕು? 29 ಪ್ಲಸ್ 7 ಎಷ್ಟಾಗತ್ತಪ್ಪ ಅಂದರೆ 36 ಆಗುತ್ತೆ. ರೂಟ್ 36 ಅಂದರೆ ಎಷ್ಟಾಯ್ತು? 6 ಆಯಿತು. ಅಂದರೆ ಇವೆರಡರ ಉತ್ತರ ಎಷ್ಟಾಯ್ತು ನಿಮ್ಗೆ? 6 ಸಿಕ್ತು. ಈ ಒಂದು 6 ಏನಪ್ಪ ಅಂದ್ರೆ ರೂಟ್ 19ಗೆ ಆ್ಯಡ್ ಮಾಡೋದು. ಸೊ ಅದು ಯಾವ ರೀತಿ? ರೂಟ್ 19 ಪ್ಲಸ್ 6 ಕೂಡಿಸಿದ್ರೆ ಎಷ್ಟಾಯಿತು? ರೂಟ್ 25. ನಿಮಗೆಲ್ಲ ಗೊತ್ತಿದೆ ರೂಟ್ 25 ಅಂದರೆ ಎಷ್ಟು? 5 ಅಂತ ಅರ್ಥ. ಸೊ ಈ 3ರ ಉತ್ತರ ಎಷ್ಟು ಬಂತು? ರೂಟ್ 5 ಬಂತು. ಜಸ್ಟ್ 5 ಬಂತು. ಅವಾಗ ಏನು ಮಾಡೋಕ್ಕಪ್ಪ ಅಂದ್ರೆ ನಾನು ರೂಟ್ ಆಫ್ 5 ಪ್ಲಸ್ ಅಗೇನ್ ರೂಟ್ ಆಫ್ 11 ಪ್ಲಸ್ ಈಗ ರೂಟ್ 19 ಪ್ಲಸ್ ರೂಟ್ 29 ಪ್ಲಸ್ ರೂಟ್ 49 ಉತ್ತರ ಎಷ್ಟು ಬಂತು? ಜಸ್ಟ್ 5 ಬಂತು. ಅದು ಯಾವ ರೀತಿ ಅಂತ ನೋಡಿದ್ವಿ ಆಲ್ರೆಡಿ. ಸೊ ಇವಾಗ ಏನು ಮಾಡ್ತಪ್ಪ ನಾನು ರೂಟ್ ಆಫ್ 5 ಪ್ಲಸ್ ಅಗೇನ್ ರೂಟ್ ಆಫ್ 11 ಪ್ಲಸ್ 5 ಎಷ್ಟಾಗುತ್ತೆ? 16 ಆಗುತ್ತೆ. ಎಷ್ಟಪ್ಪ ರೂಟ್ 16. ನಿಮ್ಗೆ ಗೊತ್ತಿದೆ ರೂಟ್ 16 ಅಂದರೆ ಎಷ್ಟು ಅಂತ ಅರ್ಥ? 4 ಅಂತ ಅರ್ಥ. ಸೊ ರೂಟ್ 5 ಪ್ಲಸ್ ರೂಟ್ 16 ಅಂದರೆ ಎಷ್ಟು ಅರ್ಥ? 4 ಅಂತ ಅರ್ಥ. ಅಗೇನ್ 5 ಪ್ಲಸ್ 4 ಅಂದರೆ ರೂಟ್ 9 ಆಗುತ್ತೆ. 5 ಪ್ಲಸ್ 4 ರೂಟ್ 9 ಆಗುತ್ತೆ. ಸೊ ರೂಟ್ 9 ಅಂದರೆ ಎಷ್ಟು ಉತ್ತರ ನಿಮ್ಮದು? 3 ಅಂತ ಅರ್ಥ. ಸೊ ಈ ರೀತಿಯಾಗಿ ಏನಪ್ಪ ಅಂದ್ರೆ ನಾವು ಈ ಒಂದು ಸಂಖ್ಯೆಗಳನ್ನು ಕೊನೆಯಿಂದ ಬಿಡಿಸ್ಕೊಂಡು ಹೋದಾಗ ನಮಗೆ ಉತ್ತರ ಸುಲಭವಾಗಿ ಸಿಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕೊನೆಯ ಒಂದು ಲೆಕ್ಕವನ್ನು ನೋಡೋಣ. ಸೊ ಇದು ಕೂಡ ಭಾಳ ಈಸಿ ಇದೆ. ಸೊ ಇದೇನು ಹೇಳ್ತಪ್ಪ ಅಂದರೆ ರೂಟ್ 169. ರೂಟ್ 169 ಅಂದರೆ ಎಷ್ಟು? 13 ಅಂತ ಅರ್ಥ. ಸೊ 13ಕ್ಕೆ ಪ್ಲಸ್ 12 ಕೂಡಿಸೋಣ. ರೂಟ್ 12 ಪ್ಲಸ್ 13 ಎಷ್ಟಾಗುತ್ತೆ? ರೂಟ್ 25. ರೂಟ್ 25 ಅಂದರೆ ಎಷ್ಟಪ್ಪ ಅಂದರೆ 5 ಅಂತ ಅರ್ಥ. ಸೊ ಈ ಒಂದು ರೂಟ್ 5 ನಾನು ಸ್ಕ್ವೈರ್ ರೂಟ್ ಆಫ್ 69 ಮೈನಸ್ 5 ಮಾಡೋಣ. ಸೊ ರೂಟ್ ಎಷ್ಟು ಬಂತು? 69 ಹೋದರೆ 64 ಬಂತು. ಸೊ ರೂಟ್ 64 ಅಂದರೆ ಎಷ್ಟಪ್ಪ ಅಂದರೆ 8 ಅಂತ ಅರ್ಥ. ಸೊ ಕಂಪ್ಲೀಟ್ ಇದು ಎಷ್ಟಪ್ಪ ಅಂದರೆ ಉತ್ತರ 8 ಸಿಕ್ತು. ಇವಾಗ ನಾ ಏನು ಮಾಡ್ತಪ್ಪ ಅಂದ್ರೆ ರೂಟ್ 136 ಪ್ಲಸ್ 8 ಮಾಡಿದಾಗ ಎಷ್ಟು ಸಿಗುತ್ತಪ್ಪ ಅಂದರೆ 144 ಸಿಗುತ್ತೆ. ರೂಟ್ ಆಫ್ 144.
ಸೊ ಎಷ್ಟು ಸಿಗ್ತು 100√144 ಸಿಗುತ್ತೆ. ಸೊ ನಿಮಗೆಲ್ಲ ಗೊತ್ತಿದೆ ರೂಟ್ 144 144ರ ವರ್ಗ ಎಷ್ಟಪ್ಪ ಅಂದರೆ ವರ್ಗಮೂಲ ಎಷ್ಟಪ್ಪ ಅಂದರೆ 12 ಅಂತ ನಾವು ಸುಲಭವಾಗಿ ಬಿಡಿಸ್ಬೋದು. ಅರ್ಥ ಆಯ್ತಲ್ಲ. ಸೊ ಈ ರೀತಿಯಾಗಿ ಏನಪ್ಪ ಅಂದ್ರೆ ನಾವು ಕೊನೆಯಿಂದ ಬಿಡಿಸ್ತಾ ಹೋದಂತೆಲ್ಲ ಏನಪ್ಪ ಅಂದ್ರೆ ನಮಗೆ ಲೆಕ್ಕಗಳು ಸುಲಭವಾಗಿ ಏನಪ್ಪ ಅಂದ್ರೆ ಅದರ ಉತ್ತರನ ಬಿಡಿಸ್ಬೋದು ಅಂತ ಹೇಳ್ಬೋದು. ಸೊ ಮುಂದಿನ ವಿಡಿಯೋನ ನಾವು ಒಂದು ಹೊಸ ಅಧ್ಯಾಯವನ್ನು ಸ್ಟಾರ್ಟ್ ಮಾಡೋಣ. ನಮಸ್ಕಾರಗಳು.